ಸುರೇಶ್ ಅವರಿದ್ದಾರೆ ಕಾಸಿಯಾದಿಂದ. ಸುರೇಶ್ ಅವರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಣ್ಣ ಕೈಗಾರಿಕೆಗಳಿಗೆ MSMEಗಳಿಗೆ ನಿರಾಶಾದಾಯಕವಾದ ಬಜೆಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ. ಯಾಕಂದರೆ ಇವತ್ತು ಸಣ್ಣ ಕೈಗಾರಿಕೆಗಳ ಸಂಘ ಏನು ಕೈಗಾರಿಕೆಗಳಿದೆ, ಈ ಕೈಗಾರಿಕೆಗಳ ಕೊಡುಗೆ ದೇಶದಲ್ಲಿ ಈ ವ್ಯವಸಾಯ ಬಿಟ್ಟರೆ ಇದೇನೇ ಇರೋದು. ಸುಮಾರು ತಮಗೆ ಗೊತ್ತಿದ್ದಾಗೆ ಅರೌಂಡ್ 30% ಆಫ್ ದ GDP ಇಸ್ ಕಾಂಟ್ರಿಬ್ಯೂಟೆಡ್ ಬೈ MSME. ಹಾಗೆಯೇ ನಾವು ಎಂಪ್ಲಾಯ್ಮೆಂಟ್ ಜನ್ರೇಷನ್ ತೊಗೊಳ್ಳಿ, ಇಟ್ಸ್ ಅರೌಂಡ್ ಮೋರ್ ದ್ಯಾನ್ 25 crore. ಹಾಗೆಯೇ ನೀವು ರಫ್ತು ತೊಗೊಳ್ಳಿ, ರಫ್ತು ಬಂದುಬಿಟ್ಟು ಆಲ್ಮೋಸ್ಟ್ 45% ಇದೆ ರಫ್ತು. ಇಂಥ ಒಂದು ಕ್ಷೇತ್ರಕ್ಕೆ ತಾವು ಜಾಸ್ತಿ ಕೊಡುಗೆ ಅಂದರೆ ಬೂಸ್ಟಿಂಗ್, ನಥಿಂಗ್ ಬಟ್ ಎ ಬೂಸ್ಟಿಂಗ್, ಏನಾದರೂ ಅಂಥದ್ದೊಂದು ಸಾಪ್ಗಳನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಇವತ್ತೇನು ನಮ್ಮ ಪ್ರೈಮ್ ಮಿನಿಸ್ಟರ್ದು 5 trillion ಎಕಾನಮಿಗೆ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಕೊಡುಗೆ ಮಾಡ್ತೀವಿ ಹೇಳ್ತಕ್ಕಂಥ ವಿಶ್ವಾಸ ನನಗಿದೆ. ಅಲ್ಲ, 5 ರಿಂದ 10 ಕೋಟಿ ರೂಪಾಯಿಯ ತನಕ 5 ರಿಂದ 10 ಕೋಟಿ ಜಾಸ್ತಿ ಮಾಡಿದ್ದಾರೆ. ಅದನ್ನು ನಾನು ಹೇಳ್ತೇನೆ. ಅದ್ರ ಬಗ್ಗೆ ಸೆಲೆಕ್ಟೆಡ್ ಸೆಕ್ಟರ್ಗಳಲ್ಲಿ ಕಚ್ಚಾ ವಸ್ತುಗಳ ಮೇಲೆ ಆಮದು ಅದನ್ನು ಮಾಡಿದ್ದಾರೆ. ಈಗ ಏನಾಗಿದೆ ಅಂದರೆ CGTMSE ಹೇಳ್ತಕ್ಕಂಥದ್ದು ಇಸ್ ಎ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಕೊಡ್ತಕ್ಕಂಥ ಲೋನು. ಅದು 5 ಕೋಟಿ 2 ಕೋಟಿ ಇತ್ತು, 5ಕ್ಕೆ ತೊಗೊಂಬಂದ್ರು. ಈಗ ಇದನ್ನು 10 ಕೋಟಿ. ಎಸ್ಪೆಷಲಿ ಇಟ್ ಈಸ್ ಫಾರ್ ದ ಸ್ಟಾರ್ಟ್ಅಪ್. ಸೊ ಓಕೆ, ಇದು ಒಳ್ಳೆ ಸೈನ್, ಅದರಲ್ಲಿ ಏನು ಸಂಶಯ ಇಲ್ಲ. ಯಾಕಂದರೆ ಎಲ್ಲರೂ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಟ್ಟು ಲೋನ್ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಒಂದೇ ತಿಂಗಿ ನನ್ನ ಇದೇನು ಅಂದರೆ ರಿಕ್ವೆಸ್ಟ್ ಏನಂದರೆ ಈ ಬ್ಯಾಂಕರ್ಸ್ಗಳು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಆದಾಗ ಏನಾಗುತ್ತೆ, ಯಾರಿಗೆ ಬೇಕಾದ್ರೆ ಸಿಗೋದಿಲ್ಲ. ಅದು ಒಂದಾಯಿತು. ಎರಡನೇದಾಗಿ ಈ TDS ಇರ್ಬೋದು ಅಥವಾ ಟ್ಯಾಕ್ಸ್ ಕಲೆಕ್ಷನ್ ಎಟ್ ಸೋರ್ಸ್, ಇದನ್ನು ಸಿಂಪ್ಲಿಫೈ ಮಾಡಿರ್ತಕ್ಕಂಥ ತುಂಬ ಒಳ್ಳೆಯದು. ಇದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ. ಹಾಗೆಯೇ ಈ LED ಮತ್ತು ಫೋನ್ಗಳ ಬ್ಯಾಟ್ರಿ ತಯಾರು ಮಾಡೋದಕ್ಕೆ ಯಾಕಂದರೆ ಬ್ಯಾಟ್ರಿ ತಯಾರು ಮಾಡ್ತಾ ಏನಿದೆ ಇವತ್ತು LED ಸಾರಿ ETV ಸಾರಿ EV ಏನಿದೆ, ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಏನಿದೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಬ್ಯಾಟ್ರಿಯನ್ನು ಇಂಪೋರ್ಟ್ ಮಾಡೋ ಡ್ಯೂಟಿ ಕಡಿಮೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ಇದು ಪ್ರೈಸ್ ಕಡಿಮೆ ಆಗುತ್ತೆ. ಬ್ಯಾಟ್ರಿ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಲ್ಲ, ಬ್ಯಾಟ್ರಿಗೆ ಬೇಕಾದ ಕಚ್ಚಾ ವಸ್ತುಗಳು ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಪ್ರೊಡ್ಯೂಸ್ ಮಾಡ್ತೇವೆ ನಾವು. ಕೆಲವೊಂದನ್ನು ಅಲ್ಲಿಂದ ಬೇಕಾಗುತ್ತೆ, ಲಿಥಿಯಂ ಇರ್ಬೋದು, ಕೆಲವೊಂದನ್ನು ನಾವು ತಗೊಂಡು ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ಅದನ್ನು ಆಮೇಲೆ ಒಂದ್ಸರಿ ನಾವು ಪ್ರಾರಂಭ ಮಾಡ್ತೇವೆ, ಮಾಡಿದ ಮೇಲೆ ಅಗತ್ಯತೆ ಇರೋದಿಲ್ಲ. ಅಲ್ಲಿ ತನಕ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆ ವಿಚಾರ ಅದು. ಹಾಗೆಯೇ ಎಲ್ಲ ಥರದಲ್ಲೂ ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದಾರೆ ಫಿನಾನ್ಸ್ ಮಿನಿಸ್ಟ್ರು. ಮೇ ಬಿ ಎಕ್ಸ್ಪೋರ್ಟ್ ಇರ್ಬೋದು, ಇಂಪೋರ್ಟ್ ಇರ್ಬೋದು, ಸಾಕಷ್ಟು ಕೆಲವು ಗೊಂದಲಗಳು ಇತ್ತು. ಆ ಗೊಂದಲಗಳನ್ನು ಪರಿಹಾರ ಮಾಡುವತ್ತ ಫಿನಾನ್ಸ್ ಮಿನಿಸ್ಟ್ರು ಗಮನ ಇಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅದು ಬಿಟ್ಟರೆ ಆದಾಯ ತೆರಿಗೆಯಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾಗೆ, ತೆರಿಗೆಯನ್ನು ನೀವು ಕಡಿಮೆ ಮಾಡಿದಷ್ಟು ನಿಮ್ಗೆ ಏನಾಗ್ತದೆ, ಕನ್ಸಂಪ್ಷನ್ ಪವರ್ ಜಾಸ್ತಿ ಆಗುತ್ತೆ. ಒಂದ್ಸರಿ ಕನ್ಸಂಪ್ಷನ್ ಪವರ್ ಜಾಸ್ತಿ ಆಯಿತು ಅಂದರೆ ಖಂಡಿತ ನಮ್ಮದು ಈಗ ನಾವೇನು ಪ್ರೊಡ್ಯೂಸ್ ಮಾಡ್ತೇವೆ ಅದನ್ನು ಜಾಸ್ತಿ ಮಾರ್ಬೋದು. ಇದರಲ್ಲಿ ಎಕಾನಮಿ ಅಭಿವೃದ್ಧಿ ಆಗಲಿಕ್ಕೆ ಖಂಡಿತ ಒಂದು ಸಹಾಯಕಾರಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹಾಗೆಯೇ ನಮ್ಮ ಬೇಡಿಕೆಗಳಿಗೆ CGTMSE ತೊಗೊಳ್ಳಿ ಎಕ್ಸಾಂಪಲ್, ಅದಕ್ಕೆ ಪ್ರೀಮಿಯಂ ತೊಗೊಳ್ತಾರೆ. ಆ ಪ್ರೀಮಿಯಮ್ಮು ಇಸ್ ಟು ಹೈ. ಈಗ ನಮಗೇನಾಗುತ್ತೆ, ಅವಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋದು, ಪ್ರೊಡಕ್ಷನ್ ಕಾಸ್ಟ್ ವಿಲ್ ಗೋ ಅಪ್. ಇವತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಲಿಲ್ಲ ಅಂದರೆ ನಂದು ಪ್ರೊಡಕ್ಷನ್ ಇದು ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ವಿಲ್ ಗೋ ಅಪ್. ಆ್ಯಂಡ್ ಇದಕ್ಕೂ ಅಷ್ಟೇ ಪ್ರೀಮಿಯಂ ಕಟ್ತಾ ಇದ್ದೀನಿ, ಈ ಪ್ರೀಮಿಯಂ ಬೇರೆ, ಜನರಲ್ ಇನ್ಶೂರೆನ್ಸ್ ಪ್ರೀಮಿಯಂ ಬೇರೆ, ಇದನ್ನೆಲ್ಲ ಕಟ್ಕೊಂಡು ಹೋದಾಗ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೋಸ್ ಅಪ್. ಸೊ ನಾನು ಮಾರ್ತಕ್ಕಂಥ ಏನು ಎಂಡ್ ಪ್ರಾಡಕ್ಟ್ ಇದೆ ಅದರ ಮೇಲೆ ನಂದು ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಾನು ಐ ವಿಲ್ ನಾಟ್ ಬಿ ಏಬಲ್ ಟು ಕಂಪೀಟ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.